ಒಬ್ಬ ಮುಸಲ್ಮಾನ್ ಬರ್ತದವ ಗಳ ಹೂಡಿದ ಹೊಲದಾಗ ಅವನಿಗೆ ನೋಡಿದ ಕೂಡಲೇ ಅಪ್ಪರು ಅಂತಾರ ಕೇಳಿ ಆವಾಗ ಡ್ರೈವರ್ ಸ್ವಲ್ಪ ಗಾಡಿ ತರುವ ರೋಡಿನ ಗಾಡಿ ತರವಿದಾಗ ಅಪ್ಪ ಗಾಡಿ ತಳಗ ಇಲ್ಲ ಬಡುವ ಮನುಷ್ಯನ ನಿಗಾ ಬಿತ್ತು ಗುರುಗಳ ತಳಗಿನ ಮಾರಿಗೆ ಬಿಟ್ಟು ಓಡಿ ಹಂಗರ ಬಂದ ಬಡವ ನಮಸ್ಕಾರ ಮಾಡಿ ನಿಂತಿದ್ದಾನೋ ಗುರುಗಳ ಎದರೀಗ ಆಗ ಜಡಿಗೆ ಮುತ್ಯ ಕೆಳಕತ್ತ ಬಡುವ ಮನುಷ್ಯಾಗ ತಮ್ಮ ಎತ್ತ ಬಾಳೆ ಟೀಕೆ ಕಾಣಿಸ್ತಾವೋ ಎತ್ತು ಕೊಟ್ಟಿವಿ ಎತ್ತಿನ ಬಡುವ ಮನುಷ್ಯ ಅಂತಾನೆ ಯಪ್ಪ 10,000 ಕೊಟ್ಟಿವಿ ನನ್ನ ಎತ್ತಗಾಡಿಗ 10,000 ಅಂದಾಗ ಗುರುವಿನ ಮಾತಿ ಅಂತ ಹಾಗ ಆ ಜಡಿಗೆ ಮುತ್ತ ಹೇಳಿಕತ್ತ ಬಡುವ ಮನುಷ್ಯ 10,000 ಕೊಟ್ರ ಭಾಳ ಠೀಕ ಆಯ್ತು ಅದರಾಗ ಒಂದು ಮಾತು ಹೇಳ್ರಿ ಪಕ್ಕ ಹಾಕರು ನಿನ್ನ ಕಿವಿಯಾಗ 10,000 ಕೊಟ್ಟ ತಮ್ಮ ಭಾಳ ಠೀಕ ಆಯ್ತು ಈ ಎತ್ತ ಮಾರಬೇಕು 10 ದಿವಸಿನ ಒಳಗ ಈ ಮಾತಂದಾಗ ಬಡವಾಗ ಮುಗುಲ್ ಮ್ಯಾಲ ಬಿದ್ದಂಗ ಆಯ್ತು ನಾ ಸುಮ್ಮನೆ ನಮಸ್ಕಾರ ಮಾಡ್ಲಿಕ್ಕೆ ಬಂದು ಈ ಸ್ವಾಮಿ ಕೆಟ್ಟ ಹೊಂಬ ಇದ್ದ ಒಂದು ಶಬ್ದ ಬತ್ತು ಆವಾಗ ಯಪ್ಪ ಎತ್ತು ಎಂದು ಮಾರುವುದಿಲ್ಲ ನಿಮ್ಮ ಮಾತಿಗ ಎಲ್ಲಿದ್ರು ಹೋಗ್ರಿ ಯಪ್ಪ ಎಂದು ಎತ್ತ ಮಾರಲ್ ನಿಮ್ಮಂತ ಐಗಳಿಗೆ ಎಷ್ಟೋ ನೋಡಿನಿ ಜಗದಾಗ ಇಷ್ಟಂದಾಗ ಅಪ್ಪರು ಮುಖ ಮಾಡಿದಾರ ಬಹಳ ಸರಿ ಬಹಳ ಸರಿ ದೀಪ ಗಾಡ್ಯಾಗ ಕೂತು ಬಂದು ಹೊತ್ತು ಜಿಂದಿಗೆ ಫತ್ತ ಎಪ್ಪ ಚಿತ್ತ ಸಾಮಾನ್ಯ ಮನುಷ್ಯ ನನ್ನ ಮಾತಿ ವಾಕ್ಯ ಇಲ್ಲ ಅಂತ ಅವತ್ತು ಎಲ್ಲಿ ಆಗುವಲ್ದು ಚೈತಾನ ಹವದು ಚೈತಾನ ಅಪ್ಪ ಅವರ ಬಂದು ಜಿಡಿಗಿ ಮಠದಾರ ಕೂತಿದಾರ ಬಡವಾಗಲೇ ಬಿಡುವ ಹಾದ ಮಧ್ಯ ಟೈಮಿನ ಒಳಗ ಎತ್ತ ಕಟ್ಟಿದ ಹೆಂಡತಿ ಮಾತ್ರ ಹೋಗಿರೋ ಬಾವಿ ನೀರಿಗ ತಾನೇ ಊಟ ಮಾಡ್ಬೇಕೆಂದು ರೊಟ್ಟಿ ಹಿಡಿದ ಕೈಯಾಗ ಒಂದು ತುತ್ತ ಅನ್ನ ಬಡವ ಬಾಯ ಹಾಕಿದ ಒಂದು ಎತ್ತು ಸುಮ್ಮನೆ ಬಡದಳೆ ಕತ್ತು ದವಣಿ ಹನ್ಯಾಗ ಎತ್ತ ಬಡದಳ ನೋಡಿ ಬಡವ ಕೈಯನ್ನು ರೊಟ್ಟಿ ತಳಗೈ ಇತ್ತ ಎತ್ತಿನ ಬಲ್ಲಿ ಹೋಗೋದ್ರೊಳಗೆ ಸಿಡಿದು ಬಿದ್ದದ್ರಿ ತಳಗ ಸತ್ತ ಬಿದ್ದದ ಎತ್ತಿನ ಮ್ಯಾಗ ಬಡವ ಅಳುವ ಟೈಮಿಗ ಮತ್ತೊಂದು ಎತ್ತು ಹಂಗೆ ಬಡವ ಸತ್ತ ಬಿತ್ತೋದವನೀಗ ಎರಡು ಎತ್ತ ಸತ್ತಗ ಬಡವ ಹೊರಡಾದ ಕಣ್ಣು ಇಡೀ ಊರ ಮಂದಿನ ನೆಂಟು ಬಡವನೇ ಹದರೀಗ ಬಡಬಾರ ಮಂದಿನ ಇರ್ತು ಅಷ್ಟರೊಳಗೆ ಹೇಳ್ತಿ ನೋಡ್ರಿ ಬಾಲಿ ಬಾವಿಗಿಂದ ಕೊಡ ತಗೊಂಡು ಹೊಂಟಿರದ ದೂರಿನಂತ ಇಟ್ಟಾಕ ಮಂದಿ ನಡೆದರ ಮನಿ ಎದರೀಗ ಒಬ್ಬ ನಮ್ಮಂತವನೇ ಓಡಿ ಹೋಗಿ ಹೇಳ್ತಾನ ಏನ ಮಾಡುದು ಎಕ್ಕ ನಿನ್ನ ದೈವ ಸುಮಾರು 2 ಎತ್ತ ಸುಮ್ಮನೆ ಸತ್ತವವ್ವ ದವಣಿ ಅವಳಗ